ನಮ್ಮ ಅಭಿಮನ್ಯುನ ಅಟ್ಯಾಕ್ ಮಾಡಿಬಿಟ್ಟಿದೆ. ಕಾಡಾನೆ ಒಂದು ಬ್ಯಾಂಬೂ ಬುಷ್ ಹಿಂದೆ ನಿಂತಿದೆ. ನಾವು ಯಾರೂ ನೋಟಿಸ್ ಮಾಡಿಲ್ಲ, ಮುಂದೆ ಹೋಗೋರು ನೋಟಿಸ್ ಮಾಡಿಲ್ಲ. ನಾವು ಹಿಂದೆನೇ ಇದ್ದೀವಿ, ಜಸ್ಟ್ ಅವರಿಂದ ಇಟ್ಸ್ ಆಲ್ಮೋಸ್ಟ್ ನಾವೆಲ್ಲ ಒಂದು 25-30 ಮೀಟರ್ ಅಂತರದಲ್ಲೇ ಇದೀವಿ. ನಾವು ವಸಂತ ಇದ್ದಾನೆ. ಮತ್ತೆ ಅಭಿಮನ್ಯುದು ಒಂದು ಗುಣ ನಾನು ಸುಮಾರು ಕಡೆ ಹೇಳ್ತೀನಿ, ಅದು ಒಂಥರ ಹಿಂದೆ ಯಾವತ್ತೂ ಬಂದಿದ್ದು ನೋಡಿಲ್ಲ ನಾವು. ಎಲ್ಲಿ ಅದಕ್ಕೆ ಸ್ಲೋಪ್ ಸಿಗ್ತದೋ ಸ್ಲೋಪ್ ಅಲ್ಲಿ ದೂಕೆ ಬಿಡ್ತಾರೆ ಯಾರು ಅಭಿಮನ್ಯು. ಇಟ್ಸ್ ಆಲ್ ಇನ್ ಎ ಫ್ರಾಕ್ಷನ್ ಆಫ್ 30-40 ಸೆಕೆಂಡ್ಸ್ ನಡೀತು. ಎಲೆಕ್ಟ್ರಿಸ್ಕೇಟರ್ ಓಡೋಕ್ಕೆ ದಾರಿ ಇಲ್ಲ, ಕಾಡು ತಪ್ಪಿಸ್ಕೊಳ್ಳೋಕ್ಕೂ ಇದಿಲ್ಲ. ಅಭಿಮನ್ಯು ಒಬ್ಬನೇ ಸೇಫ್ ಗಾರ್ಡ್ ಮಾಡ್ತಾನೆ. ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ಇವತ್ತು ನನ್ನೊಂದಿಗೆ ಬಾಲಚಂದ್ರ ಸರ್ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಬಂಡೀಪುರದ CFO ಆಗಿ ನಿವೃತ್ತಿ ಹೊಂದಿದವರು. ಇದೆಲ್ಲದಕ್ಕಿಂತ ವಿಶೇಷ ಉಬ್ರಾಣಿ ಅನ್ನುವಂಥದ್ದಂತ ಹೇಳಿದ್ರೆ ನೀವೆರಡು ಆನೆಗಳ ಹೆಸರು ಕೇಳಿರ್ತೀರ. ಒಂದು ಬಾಲಣ್ಣ, ಇನ್ನೊಂದು ನಾಗಣ್ಣ ಅಂತೇಳಿ. ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡವರು ಅಂತ ಹೇಳಿದ್ರೆ, ವಿಶೇಷವಾಗಿ ಇದರ ನೇತೃತ್ವ ವಹಿಸಿದವರು ಅಂತ ಹೇಳಿದ್ರೆ ಬಾಲಚಂದ್ರ ಸರ್. ಹೀಗಾಗಿ ಯಾಕಂದ್ರೆ ಸುಮಾರು ಜನರಿಗೆ ತಮ್ಮ ಅಂದ್ರೆ ಕಾಡಿನೊಳಗೆ ಏನ್ ನಡೆಯುತ್ತೆ, ಯಾವೆಲ್ಲ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥದ್ದು ಕುತೂಹಲ ಇರುತ್ತೆ. ಹೀಗಾಗಿ ಬಾಲಚಂದ್ರ ಸರ್ ಹತ್ರನೇ ನಮ್ಮ ಪ್ರಶ್ನೆಗಳನ್ನ ಕೇಳ್ತಾವೋ. ಯಾಕಂತ ಹೇಳಿದ್ರೆ ಅವರು DFO ಆಗಿ CFO ಆಗಿ ರಿಟೈರ್ಡ್ ಆದಂಥವ್ರು, ಸುಮಾರು ವರ್ಷ ಕಾಡಿನಲ್ಲೇ ಕೆಲಸ ಮಾಡಿದಂಥವ್ರು. ಹೀಗಾಗಿ ಅವ್ರ ಹತ್ರನೇ ಕೇಳ್ತಾವ. ಕಾರ್ಯಕ್ರಮ ತುಂಬಾ ಸ್ವಾಗತ ಸರ್. ನಮಸ್ತೆ ಸರ್. ತುಂಬಾ ವಿಶೇಷ ಅಂತ ಹೇಳಿದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಅದ್ಭುತವಾಗಿ ಅಂತ ಹೇಳಿದ್ರೆ ಒಂದು ಕಾರ್ಯಾಚರಣೆ ನಡೆಯುತ್ತೆ, ಉಬ್ರಾಣಿ ಕಾರ್ಯಾಚರಣೆ ಆಗುತ್ತೆ. ಇಲ್ಲಿ ವಿಶೇಷವಾಗಿ ಬಾಲಣ್ಣ ಅಂತ ಹೇಳಿ ಒಂದು ಆನೆ ಸಿಗುತ್ತೆ, ಅದು ಸಕ್ಕರೆ ಬೈಲಲ್ಲಿದೆ. ಈ ಕಾರ್ಯಾಚರಣೆ ಹೇಗಾಗುತ್ತೆ, ಏನ್ ಸರ್, ಎಲ್ಲಿಂದ ಬರ್ತಾ ಇರುತ್ತೆ ಮೂಮೆಂಟ್? ನೋಡಿ, ಬಾಲಣ್ಣ ಅಂತ ಅದು ಹಿಡಿದ ಮೇಲೆ ನಮ್ಮ ಸಿಬ್ಬಂದಿ ಇಟ್ಟಿರೋ ಹೆಸರು. ಈ ಎರಡು ಆನೆಗಳು ಅನಂತಪುರ, ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಆ ಭಾಗದಿಂದ ನಮ್ಮ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಇಲ್ಲೆಲ್ಲ ಸಾಕಷ್ಟು ಸಾವು ನೋವುಗಳನ್ನ ಉಂಟು ಮಾಡಿ ಚನ್ನಗಿರಿ ಕಾಡುಗಳನ್ನ ಸೇರ್ಕೊಳ್ತವೆ. ನಾವು ಅವುಗಳನ್ನ ಹುಡುಕ್ಲಿಕ್ಕೆ ಹೋದಾಗ, ಈ ತರ ಆನೆ ಬಂದಿದೆ ಅಂತ ನಾವು ಟ್ರ್ಯಾಕ್ ಮಾಡ್ಲಿಕ್ಕೆ ಹೋದಾಗ ಒಂದು ಆನೆ ದಾವಣಗೆರೆ ಸೈಡ್ ಹೊಟ್ಟೋಗ್ತದೆ, ಇನ್ನೊಂದು ಚನ್ನಗಿರಿ ಕಾಡಿನಲ್ಲೇ ಉಳಿತದೆ. ಸೊ ಆ ದಾವಣಗೆರೆ ಸೈಡ್ ಹೋದಂಥ ಆನೆ ಪುನಃ ಚನ್ನಗಿರಿಗೆ ಬರಬೇಕು. ಸೊ ಆ ಸಂದರ್ಭದಲ್ಲಿ ಜನ ಗಲಾಟೆ ಮಾಡಿ ಅದನ್ನ ಈ ಕಡೆ ಬರಕ್ ಬಿಡ್ತಾ ಇರಲ್ಲ. ನಾವು ಭದ್ರಾವತಿ ವಿಭಾಗದಲ್ಲಿ ಅಂದ್ರೆ ಭದ್ರಾವತಿ ಅರಣ್ಯ ವಿಭಾಗದಲ್ಲಿ ಈ ಪ್ರದೇಶ ಕೂಡ ಸೇರ್ತದೆ, ಚನ್ನಗಿರಿ ಪ್ರದೇಶ. ದಾವಣಗೆರೆ ಜಿಲ್ಲೆ ಆದರೂ ಸಹ ಅದು ಭದ್ರಾವತಿ ಅರಣ್ಯಕ್ಕೆ ಸಂಬಂಧಪಟ್ಟಂತ ಪ್ರದೇಶಗಳಾಗಿರ್ತದೆ. ಸೊ ಆನೆಗಳನ್ನ ಹಿಡಿಲೇಬೇಕು ಅಂತೇಳಿ ದೊಡ್ಡ ಗಲಾಟೆ ಸ್ಟಾರ್ಟ್ ಆಗಿರ್ತದೆ. ನಾವು ಒಂದು ಪೂರ್ವ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ಸುಮಾರು 60-70 ಜನ ಸಿಬ್ಬಂದಿಗಳು, ಅದೇ ತರ ಮಾವುತರು, ಕಾವಡಿಗಳು, ಒಂದು 8 ಆನೆಗಳು, ಅದರಲ್ಲಿ ಅಭಿಮನ್ಯು ಮುಖ್ಯವಾದ ಆನೆ. ಕ್ಯಾಪ್ಟನ್ ಅಂದ್ರೆ ತಪ್ಪಾಗಲ್ಲ, ಅದು ಇಟ್ ಇಸ್ ಎ ಕ್ಯಾಪ್ಟನ್. 3 ಜನ ಡಾಕ್ಟರ್ಗಳು. ಈ 3 ಜನ ಯಾರು ಅಂದ್ರೆ ಮುಖ್ಯವಾಗಿ ನಮ್ಮ ಮುಜೀಬ್ ಅವರು, ನಾಗರಾಜ್ ಅವರು, ಇವರಿಬ್ಬರು ಪರಿಣಿತರು ಆನೆ ಹಿಡಿಯೋದ್ರಲ್ಲಿ ಮತ್ತು ಹಿಡಿದು ಪಳಗಿಸೋದ್ರಲ್ಲಿ ಕೂಡ ಅವರು ಪರಿಣಿತರು ಮತ್ತು ಆನೆ ಬಗ್ಗೆ ಸಾಕಷ್ಟು ತಿಳುವಳಿಕೆ ಉಳ್ಳ. ಇದಕ್ಕಿಂತ ಹಿಂದೆ ಚೆಟ್ಟಿಯಪ್ಪ ಅಂತ ಡಾಕ್ಟರು ನಾವು ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಕೆಲಸ ಮಾಡುವಾಗ ಅವರಲ್ಲಿ ನನ್ನ ಜೊತೆನೆ 5 ವರ್ಷ ಇದ್ರು. ಸೊ ಅವರು ಸಹ ಆನೆಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಸಾಕಷ್ಟು ತಿಳುವಳಿಕೆ ಹೊಂದಿದೆ. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಬಹಳಷ್ಟು ಜನ ಪಶುವೈದ್ಯರು, ನಾವು ಪಶುವೈದ್ಯರು ಅಂದ ತಕ್ಷಣ ಈ ನಮ್ಮ ಕಾಡು ಪ್ರಾಣಿಗಳನ್ನು ಅಲ್ಲಿಗೆ ಸೇರಿಸ್ಬಿಡ್ತೀವಿ. ಅದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಇರೋದಿಲ್ಲ. ತಿಳುವಳಿಕೆ ಇರಬೇಕಾದ್ರೆ ಸ್ವಲ್ಪ ಟ್ರೈನಿಂಗು ಆಗಬೇಕಾಗ್ತದೆ. ನಮ್ಮ ಅರಣ್ಯ ಇಲಾಖೆಯಲ್ಲಿ ಕೆಲಸವನ್ನು ಮಾಡಿದ ಅಂಥ ಡಾಕ್ಟರ್ಗಳಿಗೆ ದೆನ್ ಆನೆಗಳು ಬಂದಿತ್ತು. ಆನೆಗಳು ನಮಗೆ ಅಭಿಮನ್ಯು ಇತ್ತು. ಅಭಿಮನ್ಯು ಒಂದಿದ್ರೆ ಡಾಕ್ಟರ್ಗಳಿಗೆಲ್ಲ 100 ಆನೆ ಬಲ ಇದ್ದಂಗೆ, ಅದೊಂದು ಆನೆ. ಸೊ ಅವರು ಕೂಡ ನಾವು ಕಾರ್ಯಾಚರಣೆ ಮಾಡಿದ್ವಿ, ಒಂದು 3-4 ದಿನ ಟ್ರ್ಯಾಕ್ ಮಾಡಿದ್ವಿ. ಅದನ್ನ ಒಂದು ಆನೆ ಸಿಕ್ತು. ನಾವು ಯಾವ ರೀತಿ ಟ್ರ್ಯಾಕ್ ಮಾಡಿದ್ರೆ ಸರ್? ನಮ್ಮ ಆನೆ ಮಾಹುತರು ಮತ್ತು ಕಾವಾಡಿಗಳು ಮತ್ತು ನಮ್ಮ ಸಿಬ್ಬಂದಿ, ಇಲ್ಲಿ ನಾವು ಬೇರೆ ಕಡೆ ಹುಲಿ ಟ್ರ್ಯಾಕಿಂಗ್ ಮಾಡುವಾಗ ನಾವು ಸೋಲಿಗರನ್ನು ಬಳಸ್ಕೊಂಡಿದ್ವಿ. ಅಲ್ಲದೇ ಆದಂಥ ಒಂದು ಸಮುದಾಯವನ್ನು ಬಳಸ್ಕೊಂಡು ನಾವು ಟ್ರ್ಯಾಕ್ ಮಾಡಿದ್ವಿ. ಆನೆ ಇಲ್ಲಿದೆ ಸರ್ ಅಂತ ಅವರು ಮಾಹಿತಿ ಕೊಟ್ಟರು. ಸೊ ಆ ಸಂದರ್ಭದಲ್ಲಿ ಈ ನಮ್ಮ ಸಾಕಾನೆಗಳನ್ನು ತಂದು ನಾವು ಅಲ್ಲೇ ಸ್ಟೇಷನ್ ಮಾಡಿದ್ವಿ. ಉಬ್ರಾಣಿ ಗೆಸ್ಟ್ ಹೌಸ್ ಏನಿದೆ ಅಂದರೆ ಅರಣ್ಯ ವಿಶ್ರಾಂತಿ ಗೃಹ, ಅಲ್ಲಿನೇ ಎಲ್ಲ ಆನೆಗಳನ್ನ ಇಟ್ಟು ಅದು ಎಲ್ಲಿ ಟ್ರ್ಯಾಕ್ ಆಯಿತು ಅಂತ ಬಂತು, ಆಗ ಈ ಆನೆಗಳನ್ನೆಲ್ಲ ಕರ್ಕೊಂಡು ನಾವು ಹೋಗಿ ಇದನ್ನ ಟ್ರ್ಯಾಂಕ್ಯುಲೈಸ್ ಮಾಡಿ. ಅಕ್ರಮ್ ಅಂತಿದ್ರು, ಈಗ ಮತ್ತು ವೆಂಕಟೇಶ್ ಅಂತ, ಈ ಇಬ್ಬರು ಶೂಟರ್ಸ್, ಮೇನ್ ಶೂಟರ್ಸ್ ಅವರು. ವೆಂಕಟೇಶ್ ತುಂಬಾ ಫೇಮಸ್. ವೆಂಕಟೇಶು ಸುಮಾರು 100ಕ್ಕೂ ಅಧಿಕ ಆನೆಗಳನ್ನ ಹಿಡಿದಿದ್ದಾರೆ. ಅದೇ ಥರ ಅಕ್ರಮ್ ಕೂಡ ಯಾವಾಗಲೂ ಇವರಿಬ್ಬರು ಇದ್ದೇ ಇರ್ತಾರೆ. ವೆಂಕಟೇಶ್ ಇದೊಂಥರ ಟೀಮ್. ವೆಂಕಟೇಶ್, ಅಕ್ರಮ್ ಆಯಿತು. ಇದನ್ನು ಈ ಎಲ್ಲರೂ ಒಳ್ಳೆ
ಟೀಮ್ ಯಾವುದೇ ಕಾರ್ಯಾಚರಣೆಯಲ್ಲಿ ಟೀಮ್ ಮುಖ್ಯ. ಯಾರು ಕೂಡ ಒಂದು ಆನೆ ಆಗ್ಬೋದು, ಆನೆ ಮಾವುತ ಆಗ್ಬೋದು, ಅಥವಾ ಡಾಕ್ಟರ್ಗಳಾಗ್ಬೋದು, ಇನ್ನೊಂದು ನಮ್ಮ ಸಿಬ್ಬಂದಿ ಇದ್ದೇ ಇರ್ತದೆ. ಈ ಟೀಮ್ ಒಟ್ಟಿಗೆ ಕೆಲಸ ಮಾಡಿದಾಗ ಸಕ್ಸಸ್ ಗ್ಯಾರಂಟಿ ನಮಗೆ. ಸುಮಾರು ಒಂದು 40 ಜನ ಟಿವಿ ಮಾಧ್ಯಮ ಮತ್ತೆ ಇದು ಬೇರೆ ದೃಶ್ಯಗಳ ಮಾಧ್ಯಮ ಇವರೆಲ್ಲ ಇದ್ರು. ನಾವು ಎಷ್ಟೇ ಹೇಳಿದ್ರು ಅವ್ರು ಕೇಳ್ತಾ ಇರಲಿಲ್ಲ. ಸರ್ ನಾವು ನೋಡಬೇಕು, ಕಾರ್ಯಾಚರಣೆ ಭಾಳ ಅಪರೂಪದ್ದು, ಇದು ಇಷ್ಟು ಆನೆ ಬಂದಿದೆ, ಇದೆಲ್ಲ ಇದೆ, ಈ ಆನೆಗಳಿಂದ ಸಾಕಷ್ಟು ನಷ್ಟ ಉಂಟಾಗಿದೆ, ತಾವೆಲ್ಲ ಇಷ್ಟೊಂದು ಜನ ಇದ್ದೀರಾ, ಏನೂ ಆಗಲ್ಲ, ನಾವು ಬರ್ತೀವಿ. ನಾವು ಎಷ್ಟೇ ಬೇಡ ಅಂದರೂ ಸಹ, ನಾವು ಎಷ್ಟೇ ಅವ್ರಿಗೆ ತಡೆದ್ರೂ ಸಹ, ಅವಾಗ ಈವನ್ ಕೆಲವು ಬಾರಿ ನಾವು ಕ್ಯಾಪ್ಚರ್ ಮಾಡುವಾಗ 144 ಹಾಕ್ಸೋದು ಉಂಟು. ಬಟ್ ಏನೇ ಮಾಡಿದ್ರು ಸಹ ನಾವು ಮಾಧ್ಯಮ ಮಿತ್ರರನ್ನ ಅಷ್ಟು ಸುಲಭವಾಗಿ ಅವರು ಬರ್ತೀನಿ ಅಂತಂದ್ರು. ಆಯ್ತಪ್ಪ, ಒಬ್ರಿಬ್ರು ಬನ್ನಿ ಅಂತಂದ್ರೆ ಸುಮಾರು ಜನ ಬಂದು ಅವ್ರು ನಮಗಿಂತ ಮುಂದೆ ಹೋಗಕ್ಕೆ ಶುರು ಮಾಡೋದು. ಆನೆಗಳಿದೆ, ಡಾಕ್ಟರ್ ಇದ್ದಾರೆ, ಮಾಧ್ಯಮ ಮಿತ್ರರು ನಾವು ಹಿಂದೆ ಇದ್ದೀವಿ. ಈ ಥರ ಪರಿಸ್ಥಿತಿ ಆಯಿತು. ಸೊ ಹೋಗ್ತಾ ಇದ್ದೀವಿ. ಹೀಗೆ ಒಂದು ದಟ್ಟವಾದ ಕಾಡದು, ಆಮೇಲೆ ಮುಳ್ಳು, ಇದು ನೀವೊಂದು 25-30 ಮೀಟ್ರ್ ಇದ್ರೆ, 20 ಮೀಟ್ರ್ ಇದ್ರೆ ಏನು ಕಾಣಲ್ಲ ಮುಂದಕ್ಕೆ ನಿಮ್ಮಿಂದ. ದಟ್ಟವಾದ ಕಾಡೆ, ಮತ್ತೆ ಬಾಂಬು ಇದೆ, ಮುಳ್ಳಿದೆ. ಸೊ ನಾವು ಮುಳ್ಳಿನ ಬಿಡಿಸ್ಕೊಂಡು ಹೋಗುವಂತ ಒಂದು ಸಂದರ್ಭ ಇರ್ತದೆ. ಆ ಅಲ್ಲಿ ಇವು ನಮ್ಮ ಮಾಧ್ಯಮ ಮಿತ್ರರು ಪಾಪ ಎಷ್ಟೋ ಜನ ಫಸ್ಟ್ ಟೈಮ್ ಕ್ಯಾಮ್ರಾ, ಅದು ಹೆವಿ ಇರ್ತದೆ, ಯಾವುದು ನಮ್ಮ ಕ್ಯಾಮ್ರಾಗಳೆಲ್ಲ ತುಂಬಾ ಹೆವಿ ಕ್ಯಾಮ್ರಾಸ್, ಅದನ್ನೆಲ್ಲ ಹಿಡ್ಕೊಂಡು ಪಾಪ ಅವ್ರು ಇದೆಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಡನ್ಲಿ ನಮಗೆ ಸೌಂಡ್ ಕೇಳ್ತದೆ, ಆನೆ ಟ್ರಂಫೆಟಿಂಗ್. ಸಡನ್ಲಿ ಎಲ್ಲಿಂದ ಎಲ್ಲಿ ಅಂತ ನೋಡೋ ಅಷ್ಟೊತ್ತಿಗೆ ಆ ಕಾಡಾನೆ ನಮ್ಮ ಅಭಿಮನ್ಯುನ ಅಟ್ಯಾಕ್ ಮಾಡ್ಬಿಟ್ಟಿದೆ. ಕಾಡಾನೆ ಒಂದು ಬ್ಯಾಂಬೂ ಬುಷ್ ಹಿಂದೆ ನಿಂತಿದೆ. ನಾವು ಯಾರು ನೋಟಿಸ್ ಮಾಡಿಲ್ಲ, ಮುಂದೆ ಹೋಗೋರು ನೋಟಿಸ್ ಮಾಡಿಲ್ಲ, ನಾವು ಹಿಂದೆನೇ ಇದ್ದೀವಿ. ಜಸ್ಟ್ ಅವರಿಂದ ಇಟ್ಸ್ ಆಲ್ಮೋಸ್ಟ್ ನಾವೆಲ್ಲ ಒಂದು 25-30 ಮೀಟರ್ ಅಂತರದಲ್ಲೇ ಇದೀವಿ. ನಾವು 20-25 ಮೀಟರ್ ಎಲ್ಲ ಇಷ್ಟು ಜನ, ಸುಮಾರು ಒಂದು 45-50 ಜನ. ಅದರಲ್ಲಿ ನಮ್ಮ ACF ಇದ್ದಾರೆ, ನಮ್ಮ RFOಗಳಿದ್ದಾರೆ, ಎಲ್ಲ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಮೇಲೆ ಕೂತಿದ್ದಾರೆ ಆನೆ ಮೇಲೆ. ನಮ್ಮ ಇವನು ಮಾವುತ ವಸಂತ್ ಇದ್ದಾನೆ. ಮತ್ತೆ ಅಭಿಮನ್ಯುದು ಒಂದು ಗುಣ ನಾನು ಸುಮಾರು ಕಡೆ ಹೇಳ್ತೀನಿ, ಅದು ಒಂಥರ ಹಿಂದೆ ಯಾವತ್ತೂ ಬಂದಿದ್ದು ನೋಡಿಲ್ಲ ನಾವು. ನಾನು ಯಾಕೆ ಹಿಂದೆ ಹೆಜ್ಜೆ ಇಡೋದೇ ಇಲ್ಲ ಅನ್ನೋದೇನು ಇಡೋದೇ ಇಲ್ಲ. ಆ ಒಂದು ಗುಣ ಇದೆ ಅದಕ್ಕೆ. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದರೆ, ನಾನು ಆನೆನ ಸುಮಾರು 1995 ನೋಡ್ತಾ ಇದ್ದೀನಿ. ಆನೆ ಸಾಕಷ್ಟು ಕಾರ್ಯಾಚರಣೆಗೆ ನಾವು ಕಳಿಸ್ತೀವಿ. ದಸರಾಕ್ಕೂ ಹೋಗ್ತದೆ. ಬಲರಾಮ ಇತ್ತು, ದ್ರೋಣ ಇದ್ದಾಗಿಂದನೂ ನೋಡ್ತಾ ಇದ್ದೀವಿ ಆನೆನ. ಅದು ನೋಡಲಿಕ್ಕೆ ಏನು ಭಾರಿ ಮೆಜೆಸ್ಟಿಕ್ ಎಲಿಫೆಂಟ್ ಏನು ಅಲ್ಲ ನೋಡಲಿಕ್ಕೆ, ಬಟ್ ಅದ್ರ ಸಮ ಯಾವುದೂ ಇಲ್ಲ. ಇದನ್ನ ನಾನು ಈ ಸಂದರ್ಭದಲ್ಲಿ ಚಿಕ್ಕದಂತಲ್ಲ, ಇಟ್ ಈಸ್ ಅರ್ಜುನ ಇದ್ದಂಥ ಮೆಜೆಸ್ಟಿಸಿಟಿ ಅದಕ್ಕಿಲ್ಲ, ಬಲರಾಮಕ್ಕೆ ಇದ್ದಂಥ ಮೆಜೆಸ್ಟಿಸಿಟಿ ಅದಕ್ಕಿಲ್ಲ, ಅದೇ ಥರ ನಮ್ಮ ದ್ರೋಣಾಗಿದ್ದಂಥ ಒಂದು ಇದಿಲ್ಲ ಲುಕ್. ಬಟ್ ಅದನ್ನು ನೋಡಿದ ತಕ್ಷಣ ಈ ಆನೆ ಹೆಂಗೆ ಮಾಡ್ತದ ಅಂತ ಅನಿಸ್ತದೆ ನಮಗೆ ಕೆಲವು ಬಾರಿ. ಯಾಕಂದರೆ ಈವನ್ ನಾಟ್ ಎ ಬಿಗ್ಗರ್ ಟಸ್ಕ್ಗಳು ಕೂಡ ಒಂದು ಮೀಡಿಯಾಕರ್ ಟಸ್ಕ್ಸೇ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈ ಆನೆ ಇದ್ರೆ ಮಾತ್ರ ನಾವು ಟ್ರ್ಯಾಂಕ್ಯುಲೈಸ್ ಮಾಡ್ತೀವಿ ಅನ್ನೋ ಡಾಕ್ಟ್ರುಗಳು ಸುಮಾರು ಸರಿ ನಮ್ಗೆ ಹೇಳಿದ್ದಾರೆ. ಸರ್ ಆನೆ ಇಲ್ಲ ಅಂದರೆ ನಮ್ಮ ಕೈಲಿ ಆಗಲ್ಲ ಸರ್, ಹುಲಿ ಹಿಡಿಲಿಕ್ಕೆ ಆಗಲ್ಲ ಸರ್. ಮತ್ತು ಯಾವುದೇ ಕಾರ್ಯಾಚರಣೆಗೆ ಅದೊಂದು ಇದ್ಬಿಟ್ಟು ಸೈಡಿಗೆ ಒಂದೊಂದು 3-4 ಆನೆ ಹೆಸರಿಗಿದ್ರೂ ಸಾಕು, ಇಟ್ ವಿಲ್ ಮೇಕಪ್. ಸೊ ಆ ಸಂದರ್ಭದಲ್ಲಿ ಹೋಗಿ ಹೊಡಿತದೆ ಇದು. ಅಭಿಮನ್ಯು ಅಟ್ಯಾಕ್ ಮಾಡ್ತದೆ ಆಸ್ ಇಫ್ ನಾವು ಫಿಲ್ಮಲ್ಲಿ ನೋಡ್ತೀವಲ್ಲ, ಸೇಮ್ ಕಾಡಾನೆಗೆ. ಅದು ಒಂದು ಫಾರ್ಚುನೇಟ್ ಏನಪ್ಪ ಅಂದರೆ, ಇದು ತೆಳ್ಕೊಂಡು ಹೋಗ್ತದೆ. ಎಲ್ಲಿ ಅದಕ್ಕೆ ಸ್ಲೋಪ್ ಸಿಗ್ತದೋ ಸ್ಲೋಪಲ್ಲಿ ದೂಕೆ ಬಿಡ್ತದೆ ಯಾರು ಅಭಿಮನ್ಯು. ಇಟ್ಸ್ ಆಲ್ ಇನ್ ಎ ಫ್ರಾಕ್ಷನ್ ಆಫ್ 30-40 ಸೆಕೆಂಡ್ಸ್ ನಡೀತು. ನಾವು ತಳ್ಳದ್ ನೋಡ್ತಾ ಇದ್ದೀವಿ. ಮುಂಚೆ ಏನಾಯ್ತು ಗೊತ್ತಾಗ್ತಾ ಇಲ್ಲ, ಆಮೇಲೆ ಏನಾಯ್ತು ನಮಗೆ ಇನ್ನೂ ಅದನ್ನ ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ನಾವು ವಿ ಆರ್ ಆಲ್ಮೋಸ್ಟ್ 15-20 ಮೀಟರ್ಸ್ ದೂರ ಇದ್ದೀವಿ. ನಮಗೇನಂತಂದ್ರೆ ಈಗ ತಪ್ಪಿಸ್ಕೊಳ್ಳೋಕೆ ಜಾಗ ಇಲ್ಲ. ಒಂದು ವೇಳೆ ಕಾಡಾನೆ ಏನಾದ್ರು ಅಭಿಮನ್ಯುನ ಬೈ ಚಾನ್ಸ್ ಬೀಳಿಸ್ಬಿಟ್ಟು ಮುಂದೆ ಬಂದ್ಬಿಟ್ರೆ 45-50 ಜನ ಗಾನ್. ಬೇರೆ ಏನು ಪಾತಿಲ್ಲ, ಜಾಗನೇ ಇಲ್ಲ. ನೀವು ಒಂಥರ ವೆರಿ ಕಾಡು ದಾರಿ ಗೊತ್ತಿರ್ತದೆ ನಿಮಗೆ. ಆಮೇಲೆ ಕಾಡಾನೆಗಳ ಸ್ಪೀಡ್ ಯಾರಿಗೂ ಅರಿವಿರಲ್ಲ, ಎಕ್ಸಲೆಂಟ್ ಸ್ಪೀಡ್ ಇರ್ತದೆ ಅದು. ಆಮೇಲೆ ಸೈಟ್ ದೋ ಇಟ್ ಈಸ್ ಹ್ಯಾವಿಂಗ್ ಪುವರ್ ಸೈಟ್, ಇಟ್ ಕ್ಯಾನ್ ಜಸ್ಟ್ ಕಮ್ ಅಂಡ್ ಫ್ಲಿಕ್ ಯು. ಆ ಟ್ರಂಕಲ್ಲಿ ನಿಮ್ಗೆ ಎತ್ತು ಬಿಸಾಕ್ದು ಅಂದರೆ, ಒಂದು ಹೊಡಿತು ಅಂದರೆ ನಾವು ನೋಡಿದ್ದೀವಿ. ನಮ್ಮ ಮಾವುತರನ್ನ ಸಾಯಿಸಿದ್ದೇ ನೋಡಿದ್ದೀವಿ ನಾವು. ಆ ಥರ ಒಂದು ಇದಿರ್ತದೆ ಮಸಲ್, ಇನ್ವಾಲಂಟ್ರಿ ಮಸಲ್ಸ್, ಅಷ್ಟು ಪವರ್ಫುಲ್. ಸೊ ಅದು ಕೂಡ ಒಳ್ಳೆ ಕಾಂಪಿಟೆಂಟ್ ಆನೆ. ಯಾವುದು ಕಾಡಲ್ಲಿ ನಮಗೇನು ಈ ಫೈಟ್ ಮಾಡ್ತಲ್ಲ, ನಮಗೆ ಎಲ್ಲೋ ಒಂದು ಕಡೆ ಅಳುಕು ಕೂಡ, ಏನಪ್ಪ ಇದು ಏನಾದ್ರು ಅಭಿಮನ್ಯುನ ಇದು ಮಾಡಿಬಿಟ್ರೆ. ನನಗೆ ಯೋಚನೆ ಅಂದರೆ, ನಮ್ಮ ಕ್ಯಾಮರಾ ಬೇರೆ ಬಿದ್ದೋಗ್ತಾ ಇದೆ, ಯಾರು ನಮ್ಮ ಟಿವಿ ಮಾಧ್ಯಮ ಮಿತ್ರದ್ದು. ಆಮೇಲೆ ನೆಕ್ಸ್ಟ್ ಡೇ ಎಲ್ಲ ಸರಿ ಮಾಡಿಕೊಂಡ್ರು, ಮತ್ತೆ ಅದಾಯ್ತು ಬಿಡಿ. ದ್ಯಾಟ್ ಪರ್ಟಿಕ್ಯುಲರ್ ಮೂಮೆಂಟ್, ಇಫ್ ಅಭಿಮನ್ಯು ವಾಸ್ ನಾಟ್ ಎಲ್ಲರೂ ಇನ್ಕ್ಲೂಡಿಂಗ್ ಐ ಡೋಂಟ್ ನೋ, ನಾವೆಲ್ಲರೂ ಹೋಗ್ಬಿಡ್ತಿದ್ವಿ. ಯಾಕಂದರೆ ಅದೇನು ಜಸ್ಟ್ ಓಡ್ ಬಂದು ಟ್ರ್ಯಾಂಪಲ್ ಮಾಡಿದ್ರೆ ಸಾಕಲ್ಲ.
ಎಷ್ಟೋ ಸರಿ ಶಾಕಿಗೆ ಹೊರಟೋಗ್ಬಿಡ್ತೀವಿ ಆ ಟ್ರಂಪೆಟಿಂಗಿಗೆ. ಅಷ್ಟು ಜನ ಇದೀವಿ, ಎಲೆಕ್ಟ್ರಿಸ್ಕೇಟರ್ ಓಡೋಕ್ಕೆ ದಾರಿ ಇಲ್ಲ, ಕಾಡು ತಪ್ಪಿಸ್ಕೊಳ್ಳೋಕ್ಕೂ ಇದಿಲ್ಲ. ಅಭಿಮನ್ಯು ಒಬ್ಬನೇ ಸೇಫ್ ಗಾರ್ಡ್ ಮಾಡ್ತಾನೆ ಎಲ್ಲಾರನು. ಅದನ್ನ ಬೀಳಿಸಿದ ತಕ್ಷಣ ಅದು ಎದುರುಕೊಂಡು ಆನೆ ಓಟೆ ಹೋಗ್ಬಿಡ್ತದೆ. ದಟ್ ಡೇ ಟ್ರ್ಯಾಂಕ್ಯುಲೈಸ್ ಆಗಲ್ಲ ನಮ್ಗೆ. ಅದ್ರ ಇದು ದಂತ ಬಿದ್ದೋಗ್ಬಿಟ್ಟಿದೆ ಅಲ್ಲಿ. ಆ ದಂತ ಬೀಳೋದನ್ನು ಫೋಟೋಗ್ರಾಫ್ ಮಾಡಿದಾರ ಯಾರೋ ಇದು ಅಲ್ಲೇ ಆ ಫೈಟಲ್ಲಿ. ಯಾವ್ದ್ರದ್ದು? ನಮ್ಮ ಕಾಡಾನೆ. ಅದು ಬಿದ್ದದಂತನ ನಾವು ರಿಟ್ರೀವ್ ಮಾಡಿ ಅಭಿಮನ್ಯು ಕೊಟ್ಟಿದ್ದ ಫೋರ್ಸಿಗೆ ನೋಡಿ, ಫೋರ್ಸಿಗೆ ಅದು ಒಂಥರ ಫಿಲ್ಮ್ ಅಲ್ಲಿ ಬಿದ್ದಂಗ ಆಯ್ತು. ಪಲ್ಟಿ ಹೊಡ್ಕೊಂಡು ಕೂಗ್ಕೊಂಡು ಎದ್ದು ಗಾಬರಿಯಾಗಿ ಎತ್ಲಾಗ ಹೋಯ್ತು ಗೊತ್ತಿಲ್ಲ. ವಸಂತ ಮೇಲೆ ಬಿಟ್ಟಿರಲಿಲ್ಲ, ಅವ್ನು ಬಿಡಲ್ಲ. ಅದು ಆಯ್ತು, ಅದು ಹೋಯ್ತು. ದೆನ್ ನಮಗೆ ಇನ್ನೊಂದೇನು, ಈ ಆನೆ ಸಿಕ್ಲಿಲ್ವಲ್ಲ. ಈಗ ನಮ್ಮ ಇವ್ರಿಗೆ ಸಾರ್ ಎಲ್ಲಿ ಸರ್ ಕತ್ಲು 6:30 ಆಗ್ಬಿಟ್ಟಿದೆ. ದೆನ್ ವಿ ಹ್ಯಾವ್ ಟು ರಿಟ್ರೀಟ್ ಬ್ಯಾಕ್. ವಿ ಕೆನಾಟ್ ಟೇಕ್. ನಾನು ಕಿಂದ್ಬಿಡಿ ಡಾಕ್ಟ್ರ್ ಸಾಕು, ಎಲ್ಲರೂ ಹೋಗೋಣ ವಾಪಸ್ಸು. ದೆನ್ ಇದೆಲ್ಲ ನಮ್ಮ ತಲೆಗೆ ಕಟ್ತಾರೆ ಆಮೇಲೆ. ಅದು ಬೇರೆ ಇದೆ. ಕತ್ಲಾಯ್ತು, ಕಾಣ್ತಾ ಇಲ್ಲ ಏನು, ಎತ್ಲಗಿಂದ ಆನೆ ಬರ್ತವೋ ಏನೋ, ಇನ್ನೊಂದು ಆನೆ ಸಿಕ್ಕೇ ಇಲ್ಲ ನಮಗೆ. ಸೊ ಈ ಸಂದರ್ಭದಲ್ಲಿ ನಾನು ವಾಪಸ್ ಕಾಲ್ ಆಫ್ ಮಾಡಿಬಿಟ್ಟೆ. ಅವತ್ತು ಆಲ್ಮೋಸ್ಟ್ ಸಮ್ 5 kilometers ಬ್ಯಾಕ್ ವಿ ವಾಕ್ಡ್ ವಿತ್ ಗ್ರೇಟ್ ಮೆಮೊರೀಸ್ ಇವನ್ ಟುಡೇ. ಅದಾದ ಮೇಲೆ 5 ಕಿಲೋಮೀಟರ್ ನಡ್ಕೊಂಡೇ ಬರೋದಾಯ್ತು. ಬರೀ 4 ಕಿಲೋಮೀಟರ್ ನಡ್ಕೊಂಡು ಹೋಗೋದು, 4 ಕಿಲೋಮೀಟರ್ ನಡ್ಕೊಂಡು ಬರೋದಾಯ್ತು. ಬೇಜಾರಾಗಿ ನಾವು ಆಲ್ಮೋಸ್ಟ್ ನಾವು ಕ್ಯಾಂಪ್ ರೀಚ್ ಆದಾಗ 7:15 ನಾವು ಕ್ಯಾಂಪ್ ರೀಚ್ ಆಗಿದ್ದೀವಿ ರಾತ್ರಿ. ಅವತ್ತು ಅದೇ ಚಿಂತನೆ. ನಾನು ಇವ್ರಿಗೆಲ್ಲ ಯು ಹ್ಯಾವ್ ಟು ಕೀಪ್ ದ ಟೀಮ್ ಇನ್ ವೆರಿ ಗುಡ್ ಸ್ಪಿರಿಟ್. ಮಾವತಕ್ಕ ಪ್ಲಸ್ ನಮ್ಮ ಡಾಕ್ಟರ್ಗಳು ಸುಸ್ತಾಗ್ಬಿಟ್ಟಿದ್ರು. ಸಾರ್ ಏನು ಸಾರ್ ಹಿಂಗಾಗೋಯ್ತಲ್ಲ ಸಾರ್, ನಾವು ಬದುಕಿದ್ದೆ ಕಷ್ಟ ಸಾರ್ ಅಂತ. ಇವರು ಯಾರಿಗೂ ಹೇಳೋಂಗಿಲ್ಲ, ನಾವು ಬದುಕಿದ್ದು ಕಷ್ಟ ಅಂತ ಯಾರಿಗೂ ಹೇಳೋಂಗಿಲ್ಲ. ಆಮೇಲೆ ನಮ್ಮ ಟಿವಿ ಮಾಧ್ಯಮ ಮಿತ್ರರು ಅವ್ರಿಗೆ ಒಂಥರ ನ್ಯೂ ಹೊಸ ಎಕ್ಸ್ಪೀರಿಯನ್ಸು. ಅದು ಚನ್ನಗಿರಿ ಕಾಡಿನಲ್ಲಿ. ಸೊ ಅದಾಯಿತು. ನೆಕ್ಸ್ಟ್ ಬಂದ್ವಿ, ನೆಕ್ಸ್ಟ್ ಟ್ರ್ಯಾಕ್ ಮಾಡಿದ್ವಿ. ಇಟ್ ವಾಸ್ ಆಲ್ಮೋಸ್ಟ್ ವೆರಿ ಪ್ರಾಬಬ್ಲಿ ಈ ಅಭಿಮನ್ಯು ಕೊಟ್ಟಂಥ ಹೊಡೆತದಿಂದ ಅದು ಸಾಫ್ಟ್ ಆಗಿತ್ತಾ ಏನೋ ಗೊತ್ತಿಲ್ಲ ನನಗೆ. ಇರ್ಬೋದು, ಯಾಕೆಂದರೆ ದ ಗ್ರೇಟ್ ಅಗ್ರೆಸಿವ್ನೆಸ್ ಅದು ಏನು ತೋರಿಸಿತ್ತು ಫಸ್ಟ್ ಡೇ, ಆ ಅಗ್ರೆಸಿವ್ನೆಸ್ ಇರಲಿಲ್ಲ ಅದಕ್ಕೆ. ನಮಗೆ ಒಂಥರ ಆಲ್ಮೋಸ್ಟ್ ಸಿಟ್ಟಿಂಗ್ ಡಕ್ ಥರನೇ ಸಿಕ್ತು ಸೆಕೆಂಡ್ ಡೇ, ಥರ್ಡ್ ಡೇ ಅಂತ ಹೇಳ್ಬೋದು ಅಷ್ಟು. ನೆಕ್ಸ್ಟ್ ಡೇ ಎಲ್ಲ ಸಿಕ್ತು. ನೆಕ್ಸ್ಟ್ ಡೇ ಇದೇ ಥರ ಟ್ರ್ಯಾಕರ್ ಕಳಿಸಿದ್ವಿ. ಆಮೇಲೆ ವಿ ಆರ್ ಆಲ್ ವೆರಿ ಕಾಷಿಯಸ್. ನಿನ್ನೆ ಆದಂಥ ಪ್ರಕರಣ ನಮಗೆ ಗೊತ್ತಿತ್ತು. ಸೊ ನೋಡ್ರಪ್ಪ, ಎಲ್ಲರದು ಜೀವ ಒಂದೇ, ಎಲ್ಲರದು ಇಂಪಾರ್ಟೆನ್ಸ್ ಆಫ್ ಲೈಫ್ ಇಸ್ ಸೇಮ್, ಅದರ್ ಇಸ್ ಆಫೀಸರ್ ಅರೆ ಮಾಹುತ ಆರ್ ಕಾವಡಿ ಯಾರೇ ಆಗಲಿ. ಸೊ ಇದು ಬಟ್ ಭಾಳ ಹುಷಾರಾಗಿ ಹೋಗೋಣ. ನೀವೇನು ದೊಡ್ಡ ಹೀರೋಗಳಾಗೋದು ಬೇಡ. ನೋಡಿ ಸಾಧ್ಯ ಆಯ್ತಾ ಹುಡುಕಿ, ಇಲ್ಲ ಅಂತಂದರೆ ಸಾಯಂಕಾಲ ಆದ್ಮೇಲೆ ಬಂದುಬಿಡಿ. ಇಲ್ಲ ಸರ್ ಸೈಟ್ ಆಗಿದೆ ಅಂತ ನಮ್ಮ ಮೆಸೇಜ್. ಒಂದು ದಂತ ಹೋಗಿದ್ದಾನೆ, ಸೈಟ್ ಆಯಿತು ಸರ್ ಅಂತ ಅಂದರು. ಸೈಟ್ ಆಯಿತು ಅಂದಾಗ ಅಕ್ರಮು, ನಮ್ಮ ವೆಂಕಟೇಶು ಇವರೆಲ್ಲ ಹೋಗಿ, ನಾನು ಇದ್ದೆ ಹಂಗೆ ಆ್ಯಸ್ ಫಾರ್ ಆಸ್ ಪಾಸಿಬಲ್ ನಾನು ಹಿಂದಕ್ಕೆ ಇಡೋರು. ಸರ್ ನೀವು ಸ್ವಲ್ಪ ಹಿಂದೆ ಇರಿ, ಸಡನ್ಲಿ ಆನಿಮಲ್ ಬಂದ್ಬಿಟ್ಟಿತ್ತು. ಬಟ್ ನೋ ಪಾಯಿಂಟ್ ಆಫ್ ಟೈಮ್ ನಾನು ಅಲ್ಲಿರ್ತೀನಿ ಇಲ್ಲಿರ್ತೀನಿ ಅಂತ ಹೇಳ್ತಿರ್ಲಿಲ್ಲ, ನಿಮ್ಮ ಜೊತೆನೇ ಇರ್ತೀನಿ ಅಂತಿದ್ದೆ. ಸೊ ಕಾರಣ ಇಷ್ಟೇ, ಏನಪ್ಪ ಅಂದರೆ ಆ್ಯಸ್ ಎ ಆಫೀಸರ್ ಆರ್ ಆ್ಯಸ್ ಎ ಮೆಂಬರ್ ಆಫ್ ದ ಟೀಮ್ ಲೀಡಿಂಗ್ ದ ಟೀಮ್ ಲೀಡರ್ ಅನ್ನೋದಕ್ಕಿಂತ ಎಲ್ಲರೂ ಅಲ್ಲಿ ನಾವೆಲ್ಲ ಇದು ಪಾರ್ಟ್ ಆಫ್ ದಿ ಟೀಮ್. ಸೊ ಇದ್ದಾಗ ಜವಾಬ್ದಾರಿ ತಗೊಳ್ಳೋದು ನಮ್ಮ ಕೆಲಸ ಆಗ್ತದೆ. ಸೊ ಆ ಸಂದರ್ಭದಲ್ಲಿ ಹೋದ್ವಿ. ಅದು ಒಂಥರ 2 ಆನೆನೂ, ಈ 2 ಆನೆ ಒಂದು ಟ್ರ್ಯಾಂಕ್ಯುಲೈಸ್ ಮಾಡಿಬಿಟ್ರು ಅವರು. ಫೈಂಡ್ ಔಟ್ ಮಾಡಿದ್ರು, ಟ್ರ್ಯಾಂಕ್ಯುಲೈಸ್ ಮಾಡಿದ್ರು. ಮತ್ತೆ ಅಭಿಮನ್ಯು ಮತ್ತೆ ಅಭಿಮನ್ಯುನೇ ಇನ್ಯಾರು ಇರ್ತಾರೆ ನಮಗೆ. ಅಭಿಮನ್ಯು ಇದೆ, ಇನ್ನೊಂದು ಆನೆ ಹರ್ಷನ ಹರ್ಷ. ಸೊ ಅದ ಮೇಲೆ ಇವರಿಬ್ಬರು ಹೋದರು, ಒಂದು ಟ್ರ್ಯಾಂಕ್ಯುಲೈಸ್ ಮಾಡಿದ್ರು. ಟ್ರ್ಯಾಂಕ್ಯುಲೈಸ್ಗೆ ಸ್ವಲ್ಪ ಆನೆ ಇದಾಯಿತು, ಇಂಟಾಕ್ಸಿಕೇಟ್ ಆದಂಗೆ ಇಮ್ಮೊಬಿಲಾನ್ ಅಂತ ಇರ್ತದೆ, ಅದು ಇಮ್ಮೊಬಿಲೈಸ್ ಆಗ್ತಾ. ಸೊ ಆ ಸಂದರ್ಭದಲ್ಲಿ ನೋಡಿ, ನಮ್ಮ ಅಕ್ರಮ್ ಆ್ಯಂಡ್ ವೆಂಕಟೇಶ್ ಅವರು ಮತ್ತು ಡಾಕ್ಟ್ರುಗಳು ಅವರು ದೇ ಗೋ ಫರ್ದರ್. 2 ಆನೆ ಏನು ಕಾಡಾನೆ ಇತ್ತು, ಹಗ್ಗ ಎಲ್ಲ ಹಾಕ್ತಾರೆ. ಅದನ್ನು ಭಾಳ ಒಳ್ಳೆ ವೆರಿ ಗುಡ್ ಸೈಟ್ ಆಫ್, ನೀವೆಲ್ಲ ನೋಡಿರ್ಬೇಕು ಆಪ್ರೇಷನ್ಸ್. ಹಗ್ಗ ಎಲ್ಲ ಹಾಕ್ಬಿಟ್ಟು, ಹಗ್ಗ ಹಾಕಿ 2 ಸಾಕಾನೆ ಮೇಲೆ ಕಾಡಾನೆನ ಮಧ್ಯಕ್ಕೆ ತೊಗೊಂಡ್ಬಿಡ್ತಾರೆ. ಮಧ್ಯಕ್ಕೆ ತಗೊಂಡು ಅದು ಇನ್ನೇನು ಬೀಳೋ ಸ್ಟೇಜು, ಮತ್ತೆ ಮೆತ್ತಿಗೆ ಅದನ್ನು ಸ್ವಲ್ಪ ದೂರ ನಡೆಸ್ಕೊಂಡು ಒಂದು ಕಡೆ ತಂದು ಎಲ್ಲೂ ಮರ ಜನ ಇಲ್ದಿರೋ ಕಡೆ ನಿಲ್ಲಿಸ್ತೀವಿ. ಸೊ ಅಲ್ಲಿಗೆ 4 ಕಾಲುಗಳನ್ನು 4 ಮರಕ್ಕೆ ಕಟ್ಟಿ, ಜಸ್ಟ್ ಟು ಸಿ ದಟ್ ಎನ್ಶ್ಯೂರ್ ದಟ್ ವಿಲ್ ಇದು ಬ್ರೇಕ್ ದ ವಿಗರ್ ಅಂತ. ಅವತ್ತು ರಾತ್ರಿ ಇಡೀ ಅಲ್ಲೇ ಒಂದು ದಂತಾನು ಕಳ್ಕೊಂಡಿತ್ತು. ದಂತ ಸಿಕ್ತು, ಹುಡುಕಿದ್ವಿ. ಪೂರ್ತಿ ಹೋಗಿತ್ತ ಅಥವಾ ಬರೀ ಅರ್ಧ? ಒಂದು 3/4 ಹೋಗಿತ್ತು. ಒಳಗೆ ಹೋಗಿರ್ಲಿಲ್ಲ. ಒಳಗೆ ಹೋದ್ರೆ ಅದು ನರ್ವ್ ಸಿಸ್ಟಮ್ ಇರ್ತದೆ, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ದಂತ 3/4 ಆದಮೇಲೆ ನರ್ವಸ್ ಸಿಸ್ಟಮ್ ವಿಲ್ ಬಿ ದೇರ್, ಇಟ್ ವಿಲ್ ಎಫೆಕ್ಟ್, ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ. ಅದೇನಾಗಲಿಲ್ಲ, ಅದು ಬೇರೆ. ಸೊ ಇದು ಫಸ್ಟ್ ಎಲಿಫೆಂಟ್ ಹಿಂಗಾಯಿತು. ನಾವು ಕರ್ಕೊಂಡು ಹೋಗ್ಬೇಕಾದ್ರೆ
ಆ ಎಲಿಫೆಂಟ್ನ ನಾವು ಅವತ್ತೇ ಸಕ್ಕರೆ ಬೈಲಿಗೆ ನೆಕ್ಸ್ಟ್ ಡೇನೇ ಸಾಗಿಸ್ಬೇಕು ಅಂತ ಆಯಿತು. ಸಕ್ಕರೆ ಬೈಲಿಗೆ ಸಾಗಿಸ್ಬೇಕಾದ್ರೆ ಜನ ಎಲ್ಲ ಬಂದು ಲಾರಿ ಮುಂದೆ ಕೂತರು. ನಾವು 2 ಆನೆ ಇದೆ, ನಮಗೆ ಭಾಳ ತೊಂದರೆ ಕೊಡ್ತವೆ, ನೀವು ಈ ಆನೆಗಳನ್ನ ಅದನ್ನ ಹಿಡಿದ್ರೆ ಇದನ್ನು ನಾವು ತಗೊಂಡು ಹೋಗ್ಬಿಡ್ತೀವಿ ಅಂತ. 2 ಒಟ್ಟಿಗೆ ಹಿಡ್ಕೊಂಡು ತಗೊಂಡೋಗಿ ಅಂತ. ಕಡೆಗೆ ಶಾಸಕರು ಬಂದರು, ಅವರು ಸಹ ಜೆನ್ಯೂನ್ ಪ್ರೊಟೆಸ್ಟ್ ವಾಸ್ ದೇರ್. ಇಲ್ಲ ನಾನು ಮಾತಾಡ್ತೀನಿ ಬೇಗ. ಸೊ ಆನೆ ಯಾವುದೇ ಒಂದು ಪ್ರಾಣಿ ಹಿಡಿಬೇಕಾದ್ರೂ ಸಾಕಷ್ಟು ಪರ್ಮಿಷನ್ಗಳನ್ನ ತಗೊಳ್ಬೇಕು. ಅದು ನಿಯಮದ ಪ್ರಕಾರ ನಾವು ಅಧಿಕಾರಿಗಳಿಗೆ ಕೇಳಬೇಕು, ಯಾಕೆ ಹಿಡಿತೀರಾ ಅಂತಾರೆ, ಆನೆ ಹಿಂಗೆ ಪ್ರಾಬ್ಲಮ್ ಇದೆ ಈ ಥರ ಇದೆ, ಅದಕ್ಕೊಂದು ಕ್ವಿಕ್ ರಿಪೋರ್ಟ್ ಹೋಗಬೇಕು. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಇಂದ ನಾವು ಅದನ್ನು ಮಾಡ್ತಾ ಇರಬೇಕು. ನಮ್ಮ CCF ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್ ಶಿವಮೊಗ್ಗ, ನಾನು ಭದ್ರಾವತಿ DF, ಅವರು ಬಂದಿದ್ದರು ಸ್ಪಾಟಿಗೆ. ಆಗ ಸುಮಾರು ನಮ್ಮ ಸ್ಟಾಫ್ಗೆಲ್ಲ ಇಲ್ಲ ನಾವು ಬಿಡಲ್ಲ ಅಂತ ಕೂತರು. ಸೊ ನಾವು ಆಮೇಲೆ ಭರವಸೆ ಕೊಟ್ಟು ಶಾಸಕರು ನಮ್ಮ ಭರವಸೆಗೆ ಒಪ್ಕೊಂಡು ಆ ಒಂದು ಆನೆನ ನಾವು ಸಕ್ಕರೆ ಬೈಲಿಗೆ ಅವತ್ತು ಸಾಗಾಣಿಕೆ ಮಾಡಿದ್ವಿ. ಆಫ್ಟರ್ ಗಿವಿಂಗ್ ಅಶ್ಯೂರೆನ್ಸ್ ಟು ದೆಮ್ ದಟ್ ವಿ ಆರ್ ಗೋಯಿಂಗ್ ಟು ಕ್ಯಾಚ್, ವಿ ಆರ್ ನಾಟ್ ಕಾಲಿಂಗ್ ಆಫ್. ಅವ್ರಿಗೆ ಯಾರೋ ಹೇಳ್ಬಿಟ್ಟಿದ್ದಾರೆ ಈ ಆನೆ ಹಿಡ್ದಿದ್ದಾರೆ, ಇವರಿನ್ನ ಆನೆಗಳು ಮಾವುತರೆಲ್ಲ ಹೋಗ್ತಾರೆ. ದಟ್ ವಾಸ್ ಆಲ್ಸೋ ಟ್ರೂ. ನಮಗಿರೋದು ಪರ್ಮಿಷನ್ ಒಂದೇ ಆನೆ ಹಿಡಿಲಿಕ್ಕೆ, ಒಂದು ಹಿಡ್ದಿದ್ದೀವಿ. ಇನ್ನು ಡಾಕ್ಟ್ರುಗಳು ಆನೆಗಳು ಅವರು ಮನೆ ಕ್ಯಾಂಪ್ಗಳನ್ನು ಬಿಟ್ಟು ತಿಂಗಳಾಗಿತ್ತು. ಯಾಕಂದರೆ ಅವ್ರು ಸಕಲೇಶ್ಪುರದಲ್ಲಿ ಇದ್ದವ್ರನ್ನ ನಾವು ಅಲ್ಲಿ ಕರ್ಸ್ಕೊಂಡ್ವಿ ತುರ್ತು ಅಂತ. ಈಗ ಆನೆ ಎಲ್ಲಿದೆ ಸರ್? ಸಿಂಗಲ್ ಕೊರೆ ಅನ್ನೋದು ಯಾವುದು? ನಾಗಣ್ಣ ಅಲ್ಲ, ಆನೆ ಈಗ ಸಿಂಗಲ್ ದಂತ ಇರ್ಲಾರ್ದ ಕಳ್ಕೊಂಡಿದ್ದ ಆನೆ, ಅದೇ ಆನೆನೇ ನಾಗಣ್ಣ ಅಂತ ಹೇಳಿ. ಅದನ್ನ ಸಕ್ಕರೆ ಬೈಲಿಗೆ ಇದು ಮಾಡಿದ್ವಿ. ಇದಾದ್ಮೇಲೆ ಬಾಲಣ್ಣನ ಹಿಡಿದ್ವಿ. ಸೊ ಅದಾದ್ಮೇಲೆ ಅದು ಹೇಗೆ ಅಂತಂದ್ರೆ ಅದು ದಟ್ ಇಸ್ ಆಲ್ಸೋ ಮೀಡಿಯಾಕರ್ ಎಲಿಫೆಂಟ್, ಬಟ್ ವೆರಿ ನಮ್ಮ ಅಭಿಮನ್ಯು ಥರನೇ ಭಾಳ ಧೈರ್ಯ ಇರ್ತಕ್ಕಂಥ ಆನೆ. ಅದು ಸಾಕಷ್ಟು ಕಾರ್ಯಾಚರಣೆಗೆ ಈಗ ಬಳಸ್ತಾ ಇದ್ದಾರೆ ಆ ಕಡೆ ಎಲ್ಲ. ಯಾಕಂದ್ರೆ ನಮಗೆ ಮೇಜರ್ ಕ್ಯಾಂಪ್ ಆನೆಗಳು ಬೇಕು ಅಂದ್ರೆ ನಾವು ನಾಗರಹೊಳೆಗೆ ಹೇಳಬೇಕು, ಇಲ್ಲ ದುಬಾರೆಗೆ ಹೇಳಬೇಕು, ಇಲ್ಲ ನಮ್ಮ ಬಂಡೀಪುರದಲ್ಲಿ 1-2 ಆನೆ ಇದೆ ಅದಕ್ಕೆ ಹೇಳಬೇಕು. ಸೊ ಈ ಥರ ಎಲ್ಲ ಕರೆಸಿ ಈ ನಮ್ಮ ಸಕ್ಕರೆ ಬೈಲು ಆನೆಗಳನ್ನೇ ಒಂದು ತಯಾರಿ ಮಾಡಬೇಕು, ಒಂದು ಟೀಮ್ ಮಾಡಬೇಕು ಅಂತ ಹೇಳಿ ಇದು ಮಾಡಿ. ಸೊ ಈಗ ಅದೊಂದು ಟೀಮ್ ಆಗಿದೆ. ಈಗ ಬಾಲಣ್ಣನ ಕಾರ್ಯಾಚರಣೆ ಯಾವಾಗ? 3-4 ಡೇಸ್ ಅಷ್ಟೇ ಇದಾಗಿ ಇದೆ. ನೆಕ್ಸ್ಟ್ ಡೇನೇ ವಿ ಸ್ಟಾರ್ಟ್ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತೀವಿ. ಅದು ಒಂದು 4 ದಿವಸ ನಮಗೆ ತೊಂದರೆ ಕೊಡ್ತದೆ, ಸಿಗೋದಿಲ್ಲ. ಯಾವ ರೀತಿ ಆಗುತ್ತೆ ಅದು? ಸೇಮ್ ಇದೇ ಥರ ನಮ್ಮ ಡಾಕ್ಟ್ರುಗಳೆಲ್ಲ ಹೊರಟ್ಬಿಟ್ಟಿದ್ರು. ಡಾಕ್ಟ್ರುಗಳು ದೆನ್ ಆನೆಗಳು ದೆನ್ ಇಲ್ಲ ಮಾವುತರು ಆರ್ ನಾಟ್ ರೆಡಿ. 30 ಡೇಸ್ ಆಯಿತು, 40 ಡೇಸ್ ಆಯಿತು, ನಾವು ಬಂದಿಲ್ಲ ಸರ್, ನಾವು 1 ಆನೆ ಅಂತ ಬಂದ್ವಿ ಸರ್, ಅದಕ್ಕೆ ಈಗ ಮತ್ತೆ ಅಂದರೆ ಮತ್ತೊಂದು ವಾರಗಟ್ಟಲೆ ಆಗಿಬಿಡುತ್ತೆ ಸರ್. ವಿ ಡೋಂಟ್ ನೋ. ಎಲಿಫೆಂಟ್ ಸಿಕ್ಕರೆ ವಿತಿನ್ ಎ ಡೇ ಆರ್ ಸಿಗ್ಬೋದು, ವಿತಿನ್ ಎ ವೀಕ್ ಸಿಗ್ಬೋದು, ವಿತಿನ್ 15 ಡೇಸ್ ಸಿಗ್ಬೋದು, ಕೆಲವು ಸರಿ ಸಿಗದೇನೂ ಇರ್ಬೋದು. ಈ ಥರ ಒಂದು ಪರಿಸ್ಥಿತಿ ಇರ್ತದೆ. ಸೊ ಅದು ಒಂದು 3-4 ಡೇಸ್ಗೆ ಟ್ರ್ಯಾಕ್ ಮಾಡಿದ್ವಿ. ಸೊ ಇಟ್ ವಾಸ್ ಆಲ್ಸೋ ಪರ್ಮಿಷನ್ ಬಂದ್ಬಿಡ್ತು. ಪರ್ಮಿಷನ್ ತೊಗೊಂಡ್ವಿ. ಪರ್ಮಿಷನ್ 4 ಡೇಸ್ಗೆ ವಿ ಟುಕ್ ಇಟ್. ದಟ್ ವಾಸ್ ಅ ಸಿಮಿಲ್ಟೇನಿಯಸ್ ಪ್ರೋಸೆಸ್. ನಾನು ಇಲ್ಲಿಂದ ಬರೆದು ಕಳಿಸ್ತೀನಿ. ನಾನು ಕ್ಯಾಂಪು ಉಬ್ರಾಣಿ ಮಾಡ್ಕೊಂಡು